ರೀ ಏನ್ರಿ ಇದು? ಅವಳು ಬಾಯಿಗೆ ಬಂದಾಗ ಮಾತಾಡ್ತಿದ್ದಾಳೆ, ನೀವು ಸುಮ್ನೆ ಇದ್ದೀರಾ? ಅವ್ಳು ದುಡ್ಡು ಕೊಟ್ಟಿದ್ ನಿಜನಾ? ಹೇಳ್ರಿ. ಹೌದು ಹೌದು ಹೌದು. ಯಾಕ್ರಿ ನೀವ್ ಯಾಕೆ ಇವಳ ಹತ್ರ ದುಡ್ಡು ತಗೊಂಡ್ರಿ? ನಿಮಗ್ ದುಡ್ಡು ಹಾಕ್ಬೇಕಾಗಿತ್ತು, ಹೇಳ್ರಿ. ನಿನಗೋಸ್ಕರ ಅವತ್ತು ನನಗೆ ಈ ನಾಚಿಕೆ ಮಾನ ಮರ್ಯಾದೆ ಎಲ್ಲದಕ್ಕಿಂತ ನಿನ್ ಪ್ರಾಣನೇ ಮುಖ್ಯ ಆಗಿತ್ತು. ಅರ್ಜೆಂಟಾಗಿ ಆಪರೇಷನ್ ಮಾಡಿಲ್ಲ ಅಂದ್ರೆ ನೀನು ಉಳಿಯಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಅದಕ್ಕೆ ಸುಮಾರು 15,000 ರೂಪಾಯಿ ಖರ್ಚಾಗುತ್ತೆ ಅಂತಂದ್ರು. ಆ 15,000 ರೂಪಾಯಿಗೋಸ್ಕರ ನಾನು ಎಲ್ಲಾ ಕಡೆನೂ ಅಲ್ದೆ. ಆದ್ರೆ ಒಂದೇ ಒಂದು ನಯಾ ಪೈಸಾನು ಹುಟ್ಲಿಲ್ಲ. ಪಾಪ ಅವನೇನ್ ಮಾಡ್ತಾನೆ? ಕಟ್ಕೊಂಡ್ ಹೆಂಡತಿ ಗ್ರಹಚಾರ ನೆಟ್ಗಿದ್ದಿದ್ರೆ ಅವನು ನನ್ ಗಂಡನ್ ಥರ ಇಂಥ ದೊಡ್ಡ ಬಂಗ್ಲೆನೆ ಕಟ್ಟಿಸ್ತಿದ್ದ. ಇನ್ನೊಂದು ಮಾತಾಡಿದ್ರು ಚೆನ್ನಾಗಿರಲ್ಲ. ಇದು ಕಲಿಯುಗ ಕಣೆ, ಕಾಲನೇ ಪಾಠ ಕಲಿಸೋ ಯುಗ. ಕಾಲಚಕ್ರ ತಿರುಗ್ತಾ ಇರುತ್ತೆ, ಕೆಳಗಿದ್ದವರು ಮೇಲೆ, ಮೇಲಿದ್ದವರು ಕೆಳಗೆ ಬರ್ಲೇಬೇಕು. ಇದೆಲ್ಲ ಹೀಗೆ ಇರಲ್ಲ ಕಣೆ. ನೆತ್ತಿ ಮೇಲೆ ಏರೋ ಸೂರ್ಯ ಸಂಜೆ ಆಗ್ತಿದ್ದ ಹಾಗೆ ಮುಳುಗ್ಲೇಬೇಕು. ಆರೋ ದೀಪ ಆರೋಗಕ್ ಮುಂಚೆ ಜೋರಾಗಿ ಉರಿಲೇಬೇಕು. ಈ ನಿನ್ನ ಅಹಂಕಾರಕ್ಕೆ ನೀನು ಈ ಜನ್ಮದಲ್ಲಿ ಅನುಭವಿಸ್ಬೇಕು. ರೀ ಇನ್ನು ಏನ್ರಿ ನಿಂತಿದ್ದೀರಾ? ನಡೀರಿ ಹೋಗೋಣ. ಎಲ್ಲಿಗೆ ಎಲ್ಲಿಗೆ ಅಂತ? ಇದೇನು ತೋಟಪ್ಪನ್ ಛತ್ರನ? ಕಷ್ಟ ಬಂದಾಗ ಬರೋಕೆ, ಇಷ್ಟ ಬಂದಾಗ ಹೋಗೋಕೆ. ನಿನ್ ಗಂಡ ಏನು ಬಿಟ್ಟಿಗೆ ದುಡಿತಾ ಇಲ್ಲಮ್ಮ, ಕಾಸಿಸ್ಕೊಂಡಿದ್ದಾನೆ, ಕೆಲಸ ಮಾಡ್ತಾ ಇದ್ದಾನೆ. ಬೀದಿಲ್ ಹೋಗೋರ್ಗೆಲ್ಲ ದುಡ್ಡು ಕೊಡೋದಿಕ್ಕೆ ನಾನೇನು ಧರ್ಮಛತ್ರ ಇಟ್ಟಿಲ್ಲ. ಕೊಟ್ಟಿರೋ 15,000 ಇಲ್ಲಿಡು, ನಿನ್ ಗಂಡನ್ ಕರ್ಕೊಂಡು ಹೋಗು.